6,60,000 2030, 13,20,000 30-40 ಆಫರ್ ಆಫರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. 80% ವರೆಗೂ ಮಾಡ್ಕೊಡ್ತೀವಿ. 80% ಲೋನ್ ಮಾಡ್ಕೊಡ್ತೀರಾ ಸರ್ ಅಲ್ವಾ? ಖಂಡಿತ ಸರ್. ಸ್ನೇಹಿತರೆ, ನಾನಿವತ್ತು ಬೆಂಗಳೂರಿನ ನೆಲಮಂಗ್ಲ ಹತ್ರ ಲೇಔಟ್ ಅಲ್ಲಿ ಇದ್ದೀನಿ. ಎಲ್ಲಾ ಲೇಔಟ್ ಅಲ್ಲೂ ವಿಡಿಯೋ ಮಾಡಿದೀನಿ. ಲೇಔಟ್ ಅಲ್ಲಿ ಯೂಶುವಲ್ ಆಗಿ ಈ ಲ್ಯಾಂಡ್ ಮಾರ್ಕ್ ನ ಯೂಸ್ ಮಾಡೇ ಮಾಡ್ತಾರೆ. ಶಿವಕುಮಾರ ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರನೇ ನಮ್ಮ ಲೇಔಟ್ ಇರೋದು ಅಂತ ಹೇಳ್ಬಿಟ್ಟು ನಾನಿವತ್ತು ಬಂದಿರ್ತಕ್ಕಂಥದ್ದು ನೆಲಮಂಗ್ಲ ಹತ್ರದಲ್ಲಿ ಅಲ್ಲ, ಶಿವಕುಮಾರ ಸ್ವಾಮಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಇರ್ತಕ್ಕಂಥ ಲೇಔಟ್ ಅಲ್ಲಿ. ಈ ಲೇಔಟ್ ಅಲ್ಲಿ ಸುಮಾರು ಎಷ್ಟು ಸೈಟ್ ಗಳಿದಾವೆ, ಎಷ್ಟು ಎಕರೆಲ್ ಮಾಡಿದ್ದಾರೆ, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದಾರೆ, ಯಾವ್ದು ಬರುತ್ತೆ ಇದು ಲೇಔಟ್, ಪ್ರತಿಯೊಂದು ಡೀಟೇಲ್ಸ್ ನ ತಿಳಿಸ್ಕೊಡೋದಕ್ಕೆ ದುರ್ಗಶ್ರೀ ವೆಂಚರ್ಸ್ ನ ಓನರ್ ಆಗಿರ್ತಕ್ಕಂಥ ವಿಕ್ರಮ್ ಅವ್ರ ಬಾಯಿಂದನೇ ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್ ಸರ್. ನೀವು ಸರ್? ನಾನ್ ಸೂಪರ್ ಆಗಿದ್ದೀನಿ. ನಿಮ್ MVP ಚಾನಲ್ ಸುಮಾರು ಕಡೆ ನೋಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಸಾಕಷ್ಟು ಜನಕ್ಕೆ ಇನ್ಫಾರ್ಮೇಶನ್ ಹೋಗ್ತಾ ಇದೆ. ನಿಮ್ಮಿಂದ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅಂತ ಅನ್ಕೊಂತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಾಳಜಿ ಇರ್ಲಿ, ಅದೇ ತರ ನಿಮ್ ಕೆಲಸನೂ ಮಾಡ್ತಾ ಇದೀವಿ. ದುರ್ಗಶ್ರೀ ವೆಂಚರ್ಸ್ ಮೊದಲನೇ ಸರಿ ನಮ್ಮ MVP ಕನ್ನಡ ಚಾನಲ್ ಅಲ್ಲಿ ತೋರಿಸ್ತಾ ಇದೀವಿ. ಖಂಡಿತ. ಹೌದು ಸರ್, ಹೌದು. ನಾನು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಈಗ ಇನ್ಫಾರ್ಮೇಶನ್ ಬೇಕಾಗತ್ತೆ. ಅದರಲ್ಲಿ ನಂಬರ್ 1 ಚಾನಲ್ ಆಗಿ ನಿಮ್ದು MVP ಚಾನಲ್ ಇದೆ. ಅದರಿಂದ ನಾನು ನಿಮ್ಮ ಹತ್ರ ಪ್ರಮೋಷನ್ ಮಾಡೋಣ ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಮ್ಮ ವಿಡಿಯೋ ಶೂಟ್ ಮಾಡೋದಕ್ಕೆ ಕರೆದಿದ್ದೀನಿ ಸರ್. ಓಕೆ, ಒಳ್ಳೇದಾಗ್ಲಿ ಸರ್. ಲೇಔಟ್ ಆದಷ್ಟು ಬೇಗ ಎಲ್ಲ ಸೇಲ್ ಆಗ್ಲಿ, ಒಳ್ಳೆ ಪ್ರೈಸ್ ಕಸ್ಟಮರ್ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆನಾ? ಈ ಲೇಔಟ್ ಬಗ್ಗೆ ಮಾಹಿತಿ ಕೊಡೋಣ ಸರ್. ಖಂಡಿತ ಸರ್, ಕೊಡೋಣ ಸರ್. ನೆಲಮಂಗ್ಲ ಸುತ್ತಮುತ್ತ ಸುಮಾರು ಲೇಔಟ್ ಅಲ್ಲಿ ವಿಡಿಯೋ ಮಾಡಿದೀನಿ. ಆಲ್ಮೋಸ್ಟ್ ಎಲ್ಲಾ ಲೇಔಟ್ ಅಲ್ಲೂ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಅಂತಕ್ಕಂಥ ಲ್ಯಾಂಡ್ ಮಾರ್ಕ್ ನ ಯೂಸ್ ಮಾಡ್ತಾರೆ. ಅದ್ರ ಪಕ್ಕದಲ್ಲೇ ಸರ್ ನಮ್ ಲೇಔಟ್ ಅಂತ ಹೇಳ್ಬಿಟ್ಟು. ಅಂತದ್ರಲ್ಲಿ ಫಸ್ಟ್ ಟೈಮ್ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲೇ ಇರ್ತಕ್ಕಂಥ ಲೇಔಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಅದು ಕೂಡ ದುರ್ಗಶ್ರೀ ವೆಂಚರ್ಸ್ ಕಡೆಯಿಂದ ಈ ಲೇಔಟ್ ಅಲ್ಲಿ ಸೈಟ್ ಗಳು ಸಿಗ್ತಾ ಇರೋದು ಅಲ್ವಾ ಸರ್? ಹೌದು ಸರ್. ಓಕೆ, ಈ ಲೇಔಟ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡೋಣ ಸರ್ ಜನಗಳಿಗೆ. ಎಷ್ಟು ಎಕರೆ ಮಾಡಿರೋದು? 4 ಎಕರೆ ಮಾಡಿದೀವಿ ಸರ್. 4 ಎಕರೆಲಿ ಎಷ್ಟು ಸೈಟ್ಸ್ ಇರೋದು? 110 ಸೈಟ್ ಮಾಡಿದೀವಿ. 110 ಸೈಟ್ ಇದಾವೆ. 4 ಎಕರೆಲಿ ಮಾಡಿರ್ತಕ್ಕಂಥದ್ದು. ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ? 30-40 ಎಲ್ಲ 30-40 20-30 ಆಫ್ ಸೈಟ್ ಫುಲ್ ಸೈಟ್ ಅಷ್ಟೇ. ಆ ಡೈಮೆನ್ಷನ್ ಆ ತರದ್ದು ಏನಿಲ್ಲ. ಆಫ್ ಸೈಟ್ ಫುಲ್ ಸೈಟ್ 30-40 20-30 ಹೌದು ಸರ್. ಅಲ್ವಾ? ಹೌದು ಸರ್. ಯಾವ್ದು ಬರುತ್ತೆ ಸರ್ ಲೇಔಟ್ ಇದು? ಸರ್ ಇದು DC ಕನ್ವರ್ಷನ್ ಸರ್. ಇದು DC ಕನ್ವರ್ಷನ್, ಇಂಡಿವಿಜುವಲ್ ಈ ಖಾತಾ. ಇಂಡಿವಿಜುವಲ್ ಈ ಖಾತಾ ಪ್ರತಿಯೊಂದು ಸೈಟ್ಗೂ ಇಂಡಿವಿಜುವಲ್ ಈ ಖಾತಾಗೆ ಇರುತ್ತೆ. ಹೌದು ಅಲ್ವಾ? ಉಂಡೆ ಖಾತಾ ಆತರ ಏನಿರಲ್ಲ. ಪ್ರತಿಯೊಂದು ಸೈಟ್ಗೂ ಈ ಖಾತಾ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡಿದ್ದು ಒಂದು 10-15 ಡೇಸ್ ಅಲ್ಲಿ ಖಾತಾ ಟ್ರಾನ್ಸ್ಫರ್ ಆಗುತ್ತೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ಮತ್ತೆ ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ ಸರ್. ರೆಡಿ ಇದೆ. ಓಕೆ. ಮತ್ತೆ ನಿಮ್ ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟೀಸ್ ಕೊಟ್ಟಿದ್ದೀರಾ? ಪ್ರತಿಯೊಂದು ಡೆವಲಪ್ಮೆಂಟ್ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಕಸ್ಟಮರ್ ಗೆ ಏನೇನ್ ಮಾಡ್ಬೇಕು ಪ್ರತಿಯೊಂದು ಮಾಡಿದೀವಿ. ನೀವು ನೋಡ್ತಾ ಇರ್ಬೋದು, ಕರೆಂಟ್ ರೆಡಿ ಇದೆ. ಆಮೇಲೆ ತಾರ ಹಾಕಿದೀವಿ. ಸೊ ನಂಬರಿಂಗ್ ಹಿಂಗ್ ನಡೀತಾ ಇದೆ. ಇನ್ನೊಂದು 10-15 ಡೇಸ್ ಅಲ್ಲಿ ನಂಬರಿಂಗ್ಸ್ ಎಲ್ಲ ಹಾಕ್ಸ್ತಾ ಇದೀವಿ. ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿ ಕೊಡ್ತೀವಿ ಸರ್. ಅದು ರೋಡ್ ಹೋಗಿರೋದೇನು ಊರ್ಗ? ಹೌದು ಸರ್, ಊರ್ಗೆ. ಕಮಸಂದ್ರ ವಿಲೇಜ್ ಅಂತ ಇದು ಬೈನಾಯಕಲ್ಲಿ ರೈಲ್ವೆ ಸ್ಟೇಷನ್ ಇದೆ ಪಕ್ಕದಲ್ಲಿ. ಜಸ್ಟ್ 500 ಮೀಟರ್ಸ್ ಅಲ್ಲಿ ಈ ಲೇಔಟ್ ಮಾಡಿರೋದು. ಯಾವ ಊರ್ ಅಂದ್ರೆ? ಇದು ಕಮಸಂದ್ರ ಸರ್. ಇದು ಶಿವಕುಮಾರ್ ಇಂಜಿನಿಯರಿಂಗ್ ಕಾಲೇಜ್ ಕಮಸಂದ್ರಗೆ ಸೇರುತ್ತೆ ಸರ್. ಹೌದು. ಕಮಸಂದ್ರ ವಿಲೇಜ್ ಅಲ್ಲಿ ಇರ್ತಕ್ಕಂಥದ್ದೇ ಈ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜು. ಯಾರಿಗಾದ್ರೂ ಗೂಗಲ್ ಅಲ್ಲಿ ಲೇಔಟ್ ಬರ್ಬೇಕಂದ್ರೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಡೈರೆಕ್ಟ್ ಇಲ್ಲಿಗೆ ಬರ್ತದೆ ಅಲ್ವಾ? ನೋಡ್ತಾ ಇದ್ರ ಸ್ನೇಹಿತರೆ, ಸುಮಾರು 110 ಸೈಟ್ ಗಳಿರ್ತಕ್ಕಂಥದ್ದು 4 ಎಕರೆಲ್ ಮಾಡಿದೀವಿ. ಆಫ್ ಸೈಟ್ ಇದೆ, ಫುಲ್ ಸೈಟ್ ಇದೆ. ಆಫ್ ಸೈಟ್ ಎಷ್ಟಿದೆ, ಫುಲ್ ಸೈಟ್ ಎಷ್ಟಿದೆ? 6,60,000 13,20,000 6,60,000 2030, 13,20,000 30-40 ಆಫರ್. ಆಫರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಸರ್ ಫಸ್ಟ್ ಟೈಮ್ ಮಾಡ್ತಾ ಇದೀವಿ. ಅದರಿಂದ 60,000 ರೂಪಾಯಿ ಡಿಸ್ಕೌಂಟ್ ಮಾಡೋಣ ಸರ್. ಹಾಫ್ ಸೈಟ್ ಗೆ 60,000 ಡಿಸ್ಕೌಂಟ್? ಇಲ್ಲ ಸರ್, ಫುಲ್ ಸೈಟ್ ಗೆ. ಈಗ 13,20,000 ಫುಲ್ ಸೈಟ್. ಹೌದು. ಅದ್ರಲ್ಲಿ 60,000 ಡಿಸ್ಕೌಂಟ್. ಎಷ್ಟು ಆಯ್ತು ಹಂಗಾದ್ರೆ ಸರ್? ಅವಾಗ 50 ರೂಪಾಯಿ ಕಡಿಮೆ ಆಯ್ತು ಸರ್. ಅಲ್ಲ, 13,20,000 ರೂಪಾಯಿ ಫುಲ್ ಸೈಟ್ ಸರ್. 60,000 ತೆಗೆದ್ರಿ ಅಲ್ವಾ? ಇನ್ನೆಷ್ಟಾಯ್ತು? 12,60,000 ರೂಪಾಯಿ ಆಯ್ತು ಫುಲ್ ಸೈಟ್. 12,60,000 ಫುಲ್ ಸೈಟ್. ಆಫ್ ಸೈಟ್ಗೂ 60,000 ಅಲ್ದಿದ್ರಿ ಇನ್ನೆಷ್ಟು ಡಿಸ್ಕೌಂಟ್? ಸರ್ ಇಲ್ಲ, 30,000 ರೂಪಾಯಿ ಮಾಡಿ. ಹಂಗಂದ್ರೆ ಆಫ್ ಸೈಟ್ 30,000 ಡಿಸ್ಕೌಂಟ್, ಫುಲ್ ಸೈಟ್ 60,000 ಡಿಸ್ಕೌಂಟ್ ಅಲ್ವಾ? ಹೌದು ಸರ್. ಈಗ 6 ಲಕ್ಷದ ಎಷ್ಟಂದ್ರೆ? 6,60,000 ರೂಪಾಯಿ 2030 ಸರ್. ಈಗ 6,30,000 ಆಗುತ್ತೆ ನಿಮ್ಮ ಆಫರ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ. 6,30,000 ರೂಪಾಯಿಗೆ ಆಫ್ ಸೈಟ್, 12,60,000 ರೂಪಾಯಿಗೆ ಫುಲ್ ಸೈಟ್. ಆಫ್ ಸೈಟ್ 6,30,000. ಕ್ಲಿಯರ್ ಕಟ್ ಅಲ್ವಾ? ಇನ್ನೊಂದ್ಸರಿ ಹೇಳ್ಬಿಡಿ. ಖಂಡಿತ 6,60,000 ರೂಪಾಯಿ ಇರೋದು. MVP ಚಾನೆಲ್ ಕಡೆಯಿಂದ ಏನಾದ್ರು ಬಂದ್ರೆ ಡೈರೆಕ್ಟ್ 30,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಫುಲ್ ಸೈಟ್
60,000 ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ. 60,000 ರೂಪಾಯಿ, 13,20,000 ರೂಪಾಯಿ, 12,60,000 ಮಾಡ್ಕೊಡ್ತೀವಿ. 12,60,000 ರೂಪಾಯಿ ಅಲ್ವಾ ಸರ್? ಖಂಡಿತ ಸರ್. ಓಕೆ ಸರ್, ಈ ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಸರ್, ಈಗ ನೋಡಿ ನೆಲಮಂಗಲದಿಂದ ಕೇವಲ 11 ಕಿಲೋಮೀಟರ್ ನಮ್ ಲೇಔಟ್ ಬರ್ಬೋದು ನೀವು. ಓಕೆ, ನಿಯರ್ ಬೈ ಡೆವಲಪ್ಮೆಂಟ್ಸ್ ಬಂದ್ರೆ ಹರ್ಷ ಹಾಸ್ಪಿಟಲ್ಸ್ ಇದೆ, ಮತ್ತೆ ನೀವು ದೊಡ್ಡಬಳ್ಳಾಪುರ ರೋಡ್ ಇಂದ ನಿಮ್ಗೆ 4 ಕಿಲೋಮೀಟರ್ಸ್ ಆಗುತ್ತೆ ನಿಮ್ ಲೇಔಟ್ಗೆ. ಹಾಗೆ ರೈಲ್ವೆ ಸ್ಟೇಷನ್ ಎತ್ಕೊಂಡ್ರೆ ಬೈರ್ನಾಯ್ಕ್ನಲ್ಲಿ ರೈಲ್ವೆ ಸ್ಟೇಷನ್ ಇದೆ. ಹಾಗೆ ನೀವು ಇಲ್ಲಿಂದ ರೈಲ್ವೆ ಸ್ಟೇಷನ್ ಹತ್ತಿದ್ರೆ ಯಶವಂತಪುರ ಅಥವಾ ಮೆಜೆಸ್ಟಿಕ್ ಹೋಗುತ್ತೆ. ತುಂಬಾ ಡೆವಲಪ್ಮೆಂಟ್ಸ್ ಇದೆ ಸರ್. ಸುತ್ತಮುತ್ತ ಏನ್ ನೆಲಮಂಗಲ ಸುತ್ತಮುತ್ತ ಲೇಔಟ್ ತಗೊಂತಿರೋ ಅದು ಆಲ್ಮೋಸ್ಟ್ ಎಲ್ಲಾ ಡೆವಲಪ್ಮೆಂಟ್ಸ್ ಈ ಲೇಔಟ್ಗೂ ಅಪ್ಲಿಕೇಬಲ್ ಆಗುತ್ತೆ. 100% ಆಗುತ್ತೆ ಸರ್. ಯಾಕಂದ್ರೆ ನೋಡಿ, ಜನಕ್ ದೂರ ಅಂತ ಹೇಳ್ತಾರೆ. ಈಗ ಇಲ್ಲೇ ಪ್ರಾಪರ್ ಲ್ಯಾಂಡ್ ಸಿಗ್ತಾ ಇಲ್ಲ, ಕ್ಲಿಯರ್ ಟೈಟಲ್ ಇರುವಂತದ್ದು ಲ್ಯಾಂಡ್ ಎಲ್ಲೂ ಸಿಗ್ತಾ ಇಲ್ಲ. ಆಯ್ತಾ, ಈಗ ಆಲ್ರೆಡಿ ನೋಡಿ ತುಮಕೂರು ಬಿಟ್ಟು ಸಿರಾವರೆಗೂ ಹೋಗ್ಬಿಟ್ಟಿದೀವಿ ನಾವು. ಯಾಕೆ ಇಲ್ಲಿವರೆಗೂ ಬಂದಿದೀವಿ ಅಂದ್ರೆ ಆಲ್ರೆಡಿ ನೆಲಮಂಗಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದರಲ್ಲಿ ರಿಯಲ್ ಎಸ್ಟೇಟ್ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನೆಲಮಂಗಲ ಕಡೆ ಹಾಕಿದ್ರೆ ಅವ್ರಿಗೆ 100% ಡಬಲ್ ಆಗೋ ಚಾನ್ಸಸ್ ಇದೆ ಅಲ್ವಾ? ಹೌದು ಸರ್, ಖಂಡಿತ. ಮತ್ತೆ ಈಗ ಲೇಔಟ್ ಅಲ್ಲಿ ನೀವ್ ಹೇಳೋ ಪ್ರಕಾರ 60,000 ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ. 12,60,000 ರೂಪಾಯಿಗೆ ಫುಲ್ ಸೈಟ್, 6,30,000 ರೂಪಾಯಿಗೆ ಆಫ್ ಸೈಟ್. ಈಗ ತಾಣ್ತಕ್ಕಂಥವ್ರಿಗೆ ಇಲ್ಲ ಲೋನ್ ಇಲ್ಲ ಅಂತನಾ ಲೋನ್ ಮಾಡಿಸ್ಕೊಡ್ತೀರಾ? ಖಂಡಿತ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಅವ್ರ ಸಿವಿಲ್ ಪ್ರಾಬ್ಲಮ್ ಇದ್ರು ಸ್ವಲ್ಪ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಆಫ್ ಸೈಟ್ ತಗೊಂಡ್ರು ಲೋನ್ ಮಾಡಿಸ್ಕೊಡ್ತೀವಿ ಅಲ್ವಾ? ಹೌದು ಸರ್. ಎಷ್ಟು ಪರ್ಸೆಂಟೇಜ್ ಮಾಡ್ಕೊಡ್ತೀರಾ? ಅಪ್ ಟು 80% ವರ್ಗೂ ಮಾಡ್ಕೊಡ್ತೀವಿ. 80% ಲೋನ್ ಮಾಡ್ಕೊಡ್ತೀರಾ ಅಲ್ವಾ? ಖಂಡಿತ ಸರ್. ಮತ್ತೆ ಈ ಲೇಔಟ್ ಬಗ್ಗೆ ಹೇಳೋದಾದ್ರೆ ಇನ್ನೇನ್ ಸ್ಪೆಷಲ್? ಯಾಕೆ ತಗೋಬೇಕು? ಸುತ್ತಮುತ್ತ ಬೇಜಾನ್ ಲೇಔಟ್ ಇದೆ. ಯಾಕೆ ತಗೋಬೇಕಂದ್ರೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ನೀವು ನೋಡ್ತಾ ಇದ್ರ, ಆ ಕಾಂಪೌಂಡ್ ಎದುರುಗಡೆ ನಾವು ಲೇಔಟ್ ಮಾಡಿರೋದು. ಎಲ್ಲೋ ದೂರ ಅಲ್ಲೂ ಇಲ್ಲೂ ಮಾಡಿಲ್ಲ, ನಾವು ಕಾಂಪೌಂಡ್ ಎದುರುಗಡೆನೆ ನೀವು ನೋಡ್ತಾ ಇರ್ಬೋದು. ಅದರಿಂದ ಇದು 2-3 ಇಯರ್ಸ್ ಅಲ್ಲಿ ಡಬಲ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ನೋಡಿ, ಇಲ್ಲಿ ಕಾಲೇಜಲ್ಲಿ ನೀವು ವಾಸ ಮಾಡ್ತಾ ಇರೋಂತ ಸ್ಟೂಡೆಂಟ್ಸ್ ಗೆ ಇಲ್ಲಿ ಮನೆ ಕಟ್ಕೊಂಡು ಇರೋ ಅಂತ ಜಾಗ ಇದು. ಆಯ್ತಾ, ಹಾಗೆ ಅವ್ರೇನಾದ್ರು ರೆಂಟ್ ಪರ್ಪೋಸ್ ಕಟ್ಟು ಬಿಟ್ರು ಅವ್ರಿಗೆ ರೆಂಟ್ ಬರೋ ಚಾನ್ಸಸ್ ಇದೆ. ಅದರಿಂದ 100% ಅದು 1 to double ಆಗೋ ಚಾನ್ಸಸ್ ಇದೆ. 1 to double. ಹೌದು ಸರ್, ಅಲ್ವಾ? ಇದು ಮತ್ತೆ ಅಮ್ಯುನಿಟೀಸ್ ಕೆಲವೊಂದು ಚಿಕ್ಕ ಪುಟ್ಟದ್ದು ಇದೆಯಲ್ಲ, ಅಲ್ಲಿ ಕರೆಂಟ್ ಇದೆ. ಮತ್ತೆ ಈ ಕಡೆ ಎಲ್ಲ ಇದನ್ನೆಲ್ಲ ಇನ್ನೊಂದು 15 days ಅಲ್ಲಿ ಫಿನಿಶ್ ಮಾಡ್ಕೊಡ್ತೀವಿ ಸರ್. ಇನ್ನೊಂದು 15 days ಅಲ್ಲಿ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ತೀವಿ. ಈಗ ನಾಳೆನೆ ಫುಲ್ ಕ್ಯಾಶ್ ತಗೊಂಡ್ಬಂದ್ರೆ ರಿಜಿಸ್ಟ್ರೇಷನ್ ನಾಳೆನೆ ರೆಡಿ ಸರ್. ನಾಳೆನೆ ಮಾಡಿಸ್ಕೊಡ್ತೀವಿ ನಾವು. ನಾಳೆನೆ ಖಂಡಿತ ಮಾಡಿಸ್ಕೊಡ್ತೀವಿ ಅಲ್ವಾ? ಖಂಡಿತ. ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಬರುತ್ತೆ ಅಲ್ವಾ ಸರ್? ಹೌದು ಸರ್. ಓಕೆ. ಮತ್ತೆ ಆ ಊರು ಅಂತ ಬಂದ್ರೆ ಅಲ್ಲಿ ಇದು ಅಟ್ಯಾಚ್ ಅಲ್ಲಿವರೆಗೂ ಇದೆಯಾ? ಕಮಸಂದ್ರವರೆಗೂ ಅಲ್ಲಿ ವಿಲೇಜ್ ವರ್ಗೂ ಇದೆ ಸರ್ ನಮ್ ಲೇಔಟ್. ಈಗ ಇದೇನಿದೆಯಾ ಇದು ಲೇಔಟ್ ನಿಮ್ದೆ? ಆ ರೋಡ್ ಪಕ್ಕ ಏನಿದೆಯೋ ಅದು ಫುಲ್ ಸೈಟ್ ಗಳೆಲ್ಲ ನಿಮ್ದೆ? ನೋಡಿ ಸರ್, ಬನ್ನಿ ನೋಡಿ. 110 ಸೈಟ್ ಗಳಿರ್ತಕ್ಕಂಥದ್ದು. ಖಂಡಿತ ಸರ್. ನೋಡಿ ಸ್ನೇಹಿತರೆ, ಅಲ್ಲೇನ್ ದೂರದಲ್ಲಿ ಮನೆ ಕಾಣ್ತಾ ಇದೆಯಾ ನಿಮ್ಗೆ? ಅಲ್ಲೊಂದು ಬೈಕ್ ಬರ್ತಾ ಇದೆ ನೋಡಿ, ಅಲ್ಲಿವರೆಗೂ ಊರಿದೆ. ಆ ಊರಿನವರೆಗೂ ಇವ್ರದ್ದು ಲೇಔಟ್ ಇದೆ. ಇಲ್ಲೇನ್ ಸೈಟ್ ಗಳು ನೋಡ್ತಾ ಇದೀವಿ ಇದು. ಮತ್ತೆ ಮಧ್ಯದಲ್ಲಿ ರೋಡ್ ಹೋಗಿದೆ, ರೋಡ್ ಪಕ್ಕನೂ ಸೈಟ್ ಗಳಿದಾವೆ. ಹೌದು ಸರ್. ನೋಡಿ 30 feet ರೋಡ್ಸ್ ಮಾಡಿದೀವಿ. ಆಯ್ತಾ, ಕರೆಂಟ್ ರೆಡಿ ಇದೆ. ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಎಲ್ಲಾನು ಮಾಡ್ಕೊಟ್ಟಿದೀವಿ ಸರ್. ಇಷ್ಟ ಆಯ್ತು. ಕರೆಂಟ್ ರೆಡಿ ಇದೆ. ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಎಲ್ಲಾನು ಮಾಡ್ಕೊಟ್ಟಿದೀವಿ ಸರ್. ಇಷ್ಟ ಆಯ್ತು ಅಲ್ವಾ ಸರ್? ಹೌದು ಸರ್. ಓಕೆ, ಮತ್ತೇನ್ ಹೇಳ್ತೀರಾ ಸರ್? ಸರ್, ಇನ್ನ ನೋಡಿ, ಗ್ರಾಹಕರಿಗೆ ಹೇಳೋದೊಂದೇ, ನೀವು ಸೈಟ್ ಏನಾದ್ರು ವಿಸಿಟ್ ಮಾಡಂಗಿದ್ರೆ ಫ್ಯಾಮಿಲಿ ಸಮೇತ ಬನ್ನಿ, ಒಟ್ಟಿಗೆ ಬನ್ನಿ. ಒಟ್ಟಿಗೆ ನೋಡ್ಬಿಟ್ಟು ಸೈಟ್ ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನೋಡೋದು ನಾಳೆ ಸೈಟ್ ಸಿಗಲ್ಲ. ಆಮೇಲೆ ಗ್ರಾಹಕರಿಗೆ ಏನಂದ್ರೆ ಆ ಸೈಟ್ ಅಂದ್ರೆ ಅದೇ ಸೈಟ್ ಬೇಕು ಅಂತಾರೆ, ಬಟ್ ಅವ್ರು 1 ವಾರ ಬಿಟ್ಟು ಬರ್ತಾರೆ, ಆ ಸೈಟ್ ಇರಲ್ಲ. ಅದರಿಂದ ನಾನು ಹೇಳೋದೇನಂದ್ರೆ ನೀವು ಫ್ಯಾಮಿಲಿ ಸಮೇತ ಬನ್ನಿ, ಒಂದು 2 hours. ಯಾಕಂದ್ರೆ ಇದು ಫ್ಯೂಚರ್ ಪ್ಲಾನ್. ಇದು ನೀವು ಸೈಟ್ ತಗೊಂತಾ ಇದ್ರ, ನೀವು ಫ್ಯಾಮಿಲಿ ಫುಲ್ ಬಂದ್ರೆ ಒಂದ್ ಸೀಸನ್ ತಗೊಂಡು ಒಂದ್ ಸೈಟ್ ನ ಬುಕ್ ಮಾಡ್ಕೋಬಹುದು. ಹೌದು ಸರ್. ಈಗ ಅಡ್ವಾನ್ಸ್ ಬುಕಿಂಗ್ ಎಷ್ಟು ಅಂತ? 10,000 ತಗೊಂತೀವಿ ಸರ್. 10,000. ಎಷ್ಟು ದಿನ ಟೈಮ್ ಕೊಡ್ತೀರಾ? 7 days ಟೈಮ್ ಕೊಡ್ತೀವಿ ಸರ್. 1 ವಾರ ಟೈಮ್ ಕೊಡ್ತೀರಾ? 10,000 ರೂಪಾಯಿ ಅಡ್ವಾನ್ಸ್ ತಗೊಂಡು ಲೀಗಲ್ ಡಾಕ್ಯುಮೆಂಟ್ ಕೊಡ್ತೀರಾ? ಆ 7 days ಒಳಗಡೆ ಎಲ್ಲಾ ಲೀಗಲ್ ಆಗಿದ್ರು ಕೂಡ ನನ್ಗೆ ಇಷ್ಟ ಇಲ್ಲ ಅಂತ ವಾಪಸ್ ಕೊಡ್ತಾರೆ? ಖಂಡಿತ ವಾಪಸ್ ಕೊಡೋಣ. ಅಮೌಂಟ್ ಖಂಡಿತ ಸರ್, 100% ರೀಫಂಡ್ ಇರುತ್ತೆ. ಅದ್ರದ್ದೇನ್ ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ ಸರ್. ಓಕೆ, ಒಂದು ಫ್ಯಾಮಿಲಿ ಸಮೇತ ಬಂದು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೈಟ್ ಅಂತ ಹೇಳ್ತಿದ್ದೀರಾ ಅಲ್ವಾ ಸರ್? ಹೌದು ಸರ್. ಎಲ್ಲಾ ಫೇಸಿಂಗ್ ಅಲ್ಲಿ ಸಿಗ್ತಾ ಇದೆಯಾ? ಪ್ರತಿಯೊಂದು ಈಸ್ಟ್ ವೆಸ್ಟ್ ಪ್ರತಿಯೊಂದು ಇದಾವೆ. ಪ್ರತಿಯೊಂದು ಫೇಸಿಂಗ್ ಅಲ್ಲೂ ಸಿಗುತ್ತೆ. ಹೌದು. ಓಕೆ ಸರ್, ಇನ್ನೇನು ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ನ ತಿಳಿಸ್ಕೊಟ್ಟಿದೀವಿ. ಟೋಟಲ್ 110 ಸೈಟ್ ಗಳಿರ್ತಕ್ಕಂಥದ್ದು. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, 110 ಸೈಟ್ ಗಳಿರ್ತಕ್ಕಂಥದ್ದು 4.5 ಎಕರೆ ಮಾಡಿರ್ತಕ್ಕಂಥ ಲೇಔಟ್. ಲೇಔಟ್ ಏನಾದ್ರೆ ಸೀಟ್ ಇದೀರಾ ಸರ್? ಶಿವ ಎನ್ಕ್ಲೇವ್ ಅಂತ. ಶಿವ ಎನ್ಕ್ಲೇವ್ 110 ಸೈಟ್ ಇರ್ತಕ್ಕಂಥದ್ದು. 20, 30, 30, 40 2 ಡೈಮೆನ್ಷನ್ ಅಲ್ಲೂ ನಿಮ್ಗೆ ಇಲ್ಲಿ ಸೈಟ್ ಗಳು ಸಿಗ್ತಕ್ಕಂಥದ್ದು. ದುರ್ಗಾಶ್ರೀ ವೆಂಚರ್ಸ್ ಕಡೆಯಿಂದ ಸಿಗ್ತಕ್ಕಂಥದ್ದು. ಲೋನು ಕೂಡ ಮಾಡಿಸ್ಕೊಡ್ತಾರೆ. ಡಿಸಿ ಕನ್ವರ್ಷನ್ ಇಂಡಿವಿಜುವಲ್ ಈ ಖಾತಾ ಬರ್ತಕ್ಕಂಥ ಲೇಔಟ್ ಇದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರಿಗೆ ಫೋನ್ ಮಾಡಿ. ಇಲ್ಲ ಇವ್ರ ಆಫೀಸ್ ನಾಗರಬಾವಿ ಇಲ್ಲ ನಾಗರಬಾವಿ ಲ್ಯಾಂಡ್ ಮಾರ್ಕ್ ಸರ್. ಕಬಾಬ್ ಫ್ಯಾಕ್ಟರಿ ಹೋಟೆಲ್ ಇದೆ, ಅದೇ ಬಿಲ್ಡಿಂಗ್ ಅಲ್ಲಿ 3rd floor. ಅಲ್ಲೂ ಕೂಡ ವಿಸಿಟ್ ಮಾಡಿ. 15 ವರ್ಷದಿಂದ ನಮ್ಮ ಕಂಪ್ನಿ ಇದ್ರಲ್ಲಿದೆ, ಅಲ್ಲೇ ಇದೀವಿ ನಾವು ಬಿಸ್ನೆಸ್ ಮಾಡ್ಕೊಂಡು.
ಓಕೆ. ಸಾಕಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಸಂಸ್ಥೆಗೆ. ಗ್ರಾಹಕರಿಗೆ ತುಂಬಾ ಒಳ್ಳೆ ಪ್ರಾಪರ್ಟಿನ ತಂದು ಕೊಡುವಂತದೇ ನಮ್ಮ ಉದ್ದೇಶ. ಅದರಲ್ಲಿ ಮಿಡ್ಲ್ ಕ್ಲಾಸ್ ದೇ ನಮ್ ಕಾನ್ಸೆಪ್ಟ್. ಗ್ರಾಹಕರಿಗೆ ಏನಂದ್ರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದು ಒಳ್ಳೆ ಡಾಕ್ಯುಮೆಂಟ್ ಇರುವಂತದ್ದು, ಒಳ್ಳೆ ಪ್ರಾಪರ್ಟಿನ ತಂದಿ ಅವ್ರು ಕೊಡುವಂತದ್ದು ಯೋಚನೆ ಮಾಡಿ ಅವ್ರಿಗೆ ಕೊಡ್ತಾ ಇರ್ತೀವಿ ನಾವು. ಅಷ್ಟಲ್ವಾ? ಖಂಡಿತ ಸರ್. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅದ್ರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಲ್ಲ ಸರ್? ಖಂಡಿತ ಆಫರ್ ಬಿಟ್ಟು ಖಂಡಿತ ಮಾಡೋಣ. ಅವ್ರಿಗೆ ಸ್ಪಾಟ್ ಅಲ್ಲೇ ಇಮಿಡಿಯೇಟ್ ಆಗಿ ಓಕೆ ಸರ್ ನಿಮ್ ಕಂಪ್ನಿ ಬಗ್ಗೆ ನಮ್ಗೆ ಗೊತ್ತಿದೆ, ಡೈರೆಕ್ಟ್ ಅಗ್ರಿಮೆಂಟ್ ಮಾಡ್ಕೊಂತೀವಿ ಅಂದ್ರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಂತೀವಿ ಅಷ್ಟೇ. ನೋಡಿ, 10,000 ರೂಪಾಯಿ ಕೊಟ್ಟು ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗಿ ಆ ಲೀಗಲ್ ಡಾಕ್ಯುಮೆಂಟ್ ನ ಇಬ್ರು ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಇಲ್ಲೂ ಬಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಎಲ್ಲ ಲೀಗಲ್ ಆಗಿದೆ ಅಂತ ಆದ್ಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿರ್ಬೇಕು. ಪ್ರತಿಯೊಂದು ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡಾಗ ಯಾವ ತರ ಇದೆ, ಇಲ್ಲಿ ಲ್ಯಾಂಡ್ ಅಲ್ಲಿ ಇಲ್ಲಿ ಸೈಟ್ ತಗೊಳತಕ್ಕಂಥದ್ದು ಉತ್ತಮನ, ನಾವು ಹಾಕಿರ್ತಕ್ಕಂಥ ದುಡ್ಡು ಡಬಲ್ ಆಗ್ಬೋದಾ, ಪ್ರತಿಯೊಂದು ನಿಮಗೆ ಕನ್ಫರ್ಮೇಶನ್ ಆಗ್ಬೇಕು. ಅವಾಗಲೇ ನಿಮ್ ದುಡ್ಡಿ ನೀವು ಜವಾಬ್ದಾರಿ ಆಗಿರೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನು. ಇಷ್ಟ ಹೇಳ್ತಾ ಇಷ್ಟೊತ್ತು ಪೇಷನ್ಸ್ ಇಟ್ಟು ಈ ವಿಡಿಯೋ